ಯಾಕಪ್ಪ ಮಂಜಾನ ನಡ್ಕೊಂಡು ಹೊಂಟಲ್ಲ ಬರಿಗಾಲಿ. ನಮಸ್ಕಾರ ರೀ ಮಂಜಾನ. ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ಯಾಕಣ್ಣ ಬರಗಾಲದಾಗ ಹೊಂಟಿಲ್ಲ ಯಾಕ? ಏನ್ ಚಪ್ಪಲ್ ಕಳ್ದಾವ ಏನ್ ಅರ್ಗಿಗೆ ಉಟ್ಕೊಂಡಿನಿ? ಇಲ್ಲ ಇಲ್ಲ, ಕಿಲ್ಲೆ ಸ್ವಲ್ಪ ಸನಿನೇ ಕೆಲಸ ಅದ, ನಡ್ಕೋತ ಹೋದ್ರು ಸರಿಯಾಗಿ ಅಂತೇಳಿ ಹೊಂಟಿವಿ ಅಣ್ಣ. ಮತ್ತೆ ಫೋನ್ ಮಾಡಿ ನಾನು ಬರ್ತಿಲ್ಲ, ಅಡ್ಕೊಂಡು ಬರ್ತಿಲ್ಲ. ಹೌದೌದಣ್ಣ, ಇಲ್ಲಿ ಬರ್ರಿ ಹೇಳ್ತೀನಿ ನಿಮಗ. ಈಗ ಏನದ ಭಾಳಷ್ಟು ಮಂದಿ ಏನ್ ಮಾಡ್ಲತ್ತಾರಣ್ಣ, ಇಲ್ಲೇ ಸನಿನೇ ಇದ್ರು ನಡಿಲಕ್ಕ ಆಲತ್ತಿಲ್ಲ, ಅವ್ರಿಗೆ ನಡಿಲಕ್ಕ ತಯಾರಿಲ್ಲ. ಈಗ ನಡೆದ್ರು ತೆಲಿಗಾಗಿರ್ಬೋದು, ಹಾರ್ಟಿಗಾಗಿರ್ಬೋದು, ಕಿಡ್ನಿಗೆ, ಕಳ್ಳಿಗೆಲ್ಲ ಏನದಲ್ಲ ಚಲೋ ಒಂದು ವ್ಯಾಯಾಮ ಮಾಡ್ದಂಗೆ ಆತದ, ರಕ್ತ ಸಂಚಾರನೂ ಸರಿಯಾಗಿ ಆತದ. ಈಗ ಏನು ಮಾಡ್ಯಾರ ಭಾಳಷ್ಟು ಮಂದಿ ಶೋಕಿಗೆದ್ದು ನಡೆಯೋದಲ್ಲ, ಅದು ಮನ್ಯಾಗ ಸುದ್ಯಾಕ ಚಪ್ಪಲ್ ಹಾಕೊಂಡು ನಡೀತಾರ. ಮತ್ತು ವಾಕಿಂಗ್ ಮಾಡಂದ್ರು ಅವು ಏನೋ ಆನ್ಲೈನಿಂದ ಆರ್ಡ್ರ್ ಮಾಡಿ ಬೂಟ್ಗಳು ಹಾಕೊಂಡು ವಾಕಿಂಗ್ ಮಾಡ್ಲತ್ತಾರ. ಮತ್ತು ಈಗ ಇಷ್ಟೆಲ್ಲ ರೋಗಗಳು ಬರಲಿಲ್ಲಪ್ಪ ಅಂತಂದ್ರೆ ಹೆಂಗಣ ದುನಿಯಾದ ರೋಗಗಳು ಬರ್ತಾವ. ಹೌದಣ್ಣ, ಹೌದು, ಅದು ಮಾತು ಕರೆಕ್ಟ್. ಈಗ ಇವು ವಾಕಿಂಗ್ ಮಾಡಿದ್ರು ಒಂದು ಅರ್ಧ ರೋಗಗಳೇ ಕಡದೆ ಹೋತಾವ, ಮತ್ತು ರೋಗಗಳನ್ನು ಸನಿನೂ ಬರ್ಲಣ. ಹೌದಣ್ಣ, ಕರೆಕ್ಟ್ ಮಾತು. ಹಾ ನೋಡು, ಹಳ್ಳಿ ಮನುಷ್ಯರ ಮುದ್ಕರಲ್ಲ, ನಾವು ಆಟೋದಾಗ ಕರಿತೀವಿ, ನಡ್ಕೊಂಡು ಹೋಗ್ತಿದಾರ. ಬರೀ ಮುದ್ದೆ ಬಿಡ್ತೀವಿ ಅಂತ ಬರಂದ್ರೆ ಇಲ್ಲಪ್ಪ ನಡ್ಕೊಂಡು ಹೋಗ್ತೀವಿ. ಮತ್ತೆ ಆಟೋದಾಗ ಹೇಳಿ ಕುಂದ್ರ ನಾವು ನಮ್ ಕಾಲ ಅದ ಅಂತ ಹೇಳ್ತಾರಪ್ಪ. ಮತ್ತೆ ಹಳ್ಳಿ ಮನುಷ್ಯರು ಹಂಗಿರ್ತೇವೆ, ನಾವೇನ್ ಮಾಡ್ತೇವೆ? ಅದಕ್ಕೆ ಎಂದಪ್ಲೆ ಮುಂಜಾನೆ ಜಲ್ದಿ ಎದ್ದು ಎಕ್ಸರ್ಸೈಜ್, ಯೋಗ, ಸ್ವಲ್ಪ ವಾಕಿಂಗ್ ಮಾಡ್ರೆ ಬಿಟ್ರ ಮೈ ಎಕ್ದಮ್ ಮಜಬೂತ್ ಇರ್ತಾರ. ಮೈ ಹೌದೌದಣ್ಣ, ದವಾಖಾನಿಗೆ ರೊಕ್ಕ ಹಾಕಪ್ಲೇ ಇರಂಗಿಲ್ಲ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಪ್ಪ. ಅದೇ ಈಗ ದವಾಖಾನಿಗೆ ಹೋದ್ರು ಡಾಕ್ಟರ್ ಏನ್ ಹೇಳ್ತಾರ, ಸ್ವಲ್ಪ ವಾಕಿಂಗ್ ಮಾಡ್ರಿ, ವ್ಯಾಯಾಮ ಮಾಡ್ರಿ ಅಂತಾರ. ಹೌದು, ಅದೇ ಏನದಲ್ಲ ಅವ್ರಿಗೆ ಫೀಸ್ ಕೊಡೇಬೇಕಾಗ್ತದ. ಅದು ಫೀಸ್ ಕೊಟ್ಟು ಅವ್ರಿಗೆ ನಾವು ಅವ್ರ ಬಾಯಿಲ್ ನಿಂತ ಇದು ಕೇಳಿ ವಾಕಿಂಗ್ ಮಾಡೋದೇನು, ನಮ್ಮ ಆರೋಗ್ಯ ನಮ್ಮ ಕೈದಾಗ ಇರ್ತದ, ನಾವು ಮಾಡ್ಬೇಕಿದು ಕೆಲಸ. ಕರೆಕ್ಟ್.